ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ದಿನ ಬೆಳಗಾದರೆ ರಾಜ್ಯ ಬಿಜೆಪಿಯಲ್ಲಿ ರಾಯಣ್ಣ ಬ್ರಿಗೇಡ್ ವಿಷಯವಾಗಿ ಯಡಿಯೂರಪ್ಪನವರೆಗೂ ಈಶ್ವರಪ್ಪನವರೆಗೂ ನಡೀತಾ ಇರುವಂಥ ಮಾತು ಪ್ರತಿ ಮಾತಿನ ವರದಿಗಳನ್ನು ನೀವು ಓದ್ತಾನೇ ಇರ್ತೀರಿ, ನೋಡ್ತಾನೇ ಇರ್ತೀರಿ. ಕಲಬುರಗಿ ಕಾರ್ಯಕಾರಿಣಿಯಲ್ಲಿ ಆ ಎಲ್ಲ ಗೊಂದಲಗಳು, ಸಮಸ್ಯೆಗಳು ಬಗೆಹರಿದು ಹೋಗುತ್ತವೆ. ಆ ನಂತರ ಇಬ್ಬರು ನಾಯಕರು ಒಟ್ಟಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕಾರ್ಯಕರ್ತರಿಗೆ ಬಹುವಾಗಿ ಇದ್ವು. ಆದರೆ ಅಲ್ಲಿ ಸಮಸ್ಯೆ ಬಗೆಹರಿಲಿಲ್ಲ, ಇನ್ನಷ್ಟು ಉಲ್ಬಣಗೊಳ್ತು. ಯಾಕೆ ಹೀಗಾಯಿತು? ಇದೇ ರೀತಿ ಮುಂದುವರ್ಕೊಂಡು ಹೋದರೆ ರಾಜ್ಯದಲ್ಲಿ ಬಿ ಜೆ ಪಿಯ ಕತೆ ಏನಾಗುತ್ತೆ? ಈಶ್ವರಪ್ಪನವರ ಮನಸ್ಸಿನಲ್ಲಿರೋದಾದರೂ ಏನು? ಇಂಥ ಹಲವು ಪ್ರಮುಖ ಪ್ರಶ್ನೆಗಳಿದ್ವು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸ್ವತಃ ಈಶ್ವರಪ್ಪನವರು ನಮ್ಮ ಜೊತೆಗಿದ್ದಾರೆ. ಸರ್, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಬಹಳ ಜನರಿಗೆ ನಿರೀಕ್ಷೆ ಇತ್ತು ಸರ್, ಕಲಬುರಗಿ ಕಾರ್ಯಕಾರಿಣಿ ಎಲ್ಲ ಗೊಂದಲಗಳಿಗೂ ಅಂತ್ಯ ಹಾಡುತ್ತೆ ಅಂತ. ಆದರೆ ಎಂಡ್ ರಿಸಲ್ಟ್ ಬೇರೆಯೇ ಬಂತು. ಗೊಂದಲಗಳು ಅಂತ ಅಂದ್ಕೊಂಡ್ರೆ ಗೊಂದಲ. ಹಿಂದುಳಿದವರು, ದಲಿತರು, ಎಲ್ಲ ಬಡವರು, ಬ್ರಾಹ್ಮಣ ಇರಲಿ, ಲಿಂಗಾಯತ ಇರಲಿ, ಒಕ್ಕಲಿಗರ ಇರಲಿ, ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡೋ ದಿಕ್ಕಿನಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಶಕ್ತಿ ತುಂಬೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋಂಥ ಭಾವನೆ ಇದ್ದರೆ ಆ ಭಾವನೆ ಗೊಂದಲಕ್ಕೂ ಭಾವನೆಗಳಿಗೂ ವ್ಯತ್ಯಾಸ ಇದೆ. ಬಿ ಜೆ ಪಿನಲ್ಲಿ ಯಡಿಯೂರಪ್ಪನವ್ರು ಒಬ್ಬರು ಬಿಟ್ಟರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ಅಂತ ಇನ್ಯಾರೂ ಹೇಳಲ್ಲ. ಅವರೊಬ್ಬರೇ ಹೇಳ್ತಾ ಬಂದಿದ್ದಾರೆ. ಯಾಕೆ ಹೇಳ್ತಾ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರುಗಳು ಇದ್ರ ಬಗ್ಗೆ ನಿಲ್ಲಿಸಿ ಅನ್ನೋಂಥ ಪ್ರಶ್ನೆಗಳು ಎಲ್ಲೂ ಬಂದಿಲ್ಲ. ಪರಿವಾರದ ಹಿರಿಯರು ನನ್ನನ್ನು ಯಡಿಯೂರಪ್ಪನವ್ರು ಎರಡೆರಡು ಬಾರಿ ಕೂರಿಸ್ಕೊಂಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಮಠಾಧಿಪತಿಗಳ ಒಂದು ಮಾರ್ಗದರ್ಶನ ನಡೀತಾ ಇದೆ, ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇವರು ಒಪ್ತಾ ಇಲ್ಲ. ನನಗಂತೂ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಇವತ್ತಿಲ್ಲ ನಾಳೆ ಹಿರಿಯರು ಕೂರಿಸ್ಕೋತಾರೆ ಅಥವಾ ನ್ಯಾಷನಲ್ ಲೀಡರ್ಸ್ ಕೂರಿಸ್ಕೋತಾರೆ, ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಆ ದಲಿತರಿಗೆ, ಹಿಂದುಳಿದವರಿಗೆ ನ್ಯಾಯ ಕೊಡೋಂಥ ಒಂದು ದೊಡ್ಡ ಸಂಘಟನೆ ಬೆಳೆಯೋ ದಿಕ್ಕಿನಲ್ಲಿ ಪೂರ್ಣ ಯಡಿಯೂರಪ್ಪನವರು ಒಪ್ಪಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಆದರೆ ಕಾರ್ಯಕಾರಿಣಿ ಅಂತ್ಯದಲ್ಲಿ ಬಂದಂಥ ರಿಸಲ್ಟೇ ಬೇರೆ ಇತ್ತು. ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಮುರಳೀಧರ್ ರಾವ್ ಅವರು ಕೇಂದ್ರದ ನಾಯಕರಿಗೆ ಸ್ವಚ್ಛವಾಗಿ, ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಬ್ರಿಗೇಡ್ನ ಅವಶ್ಯಕತೆ ಇಲ್ಲ ಅಂತ. ಇಲ್ಲ, ನಿಮಗೆ ಬಂದಿರೋಂಥ ಅಭಿಪ್ರಾಯ ಸರಿ ಇಲ್ಲ. ನನ್ನ ಹತ್ರನೇ ಮುರಳೀಧರ್ ರಾವ್ ಅವರು ಮಾತಾಡಿದ್ದಾರೆ. ಇದೆಲ್ಲ ಪೂರ್ಣ ನಾನು ವಿವರವಾಗಿ ಕೊಟ್ಟಿದ್ದೇನೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಎಷ್ಟರ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ 6 ತಿಂಗಳು ಮುಂಚೆ ಶುರು ಮಾಡಿದಂಥ ಈ ಬ್ರಿಗೇಡು ಇಡೀ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು, ಎಲ್ಲ ಬಡವರು ಎಷ್ಟರ ಮಟ್ಟಿಗೆ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದು ನಿರೀಕ್ಷೆ ಮೀರಿ ಬೆಂಬಲ ಕೊಡ್ತಾರೆ ಅಂತ ಅವ್ರ ಗಮನಕ್ಕೆ ನಾನು ತಂದಿದ್ದೀನಿ. ಕಾರ್ಯಕಾರಿ ಸಮಿತಿನಲ್ಲಿ ಕೆಲವರು, ರೇಣುಕಾಚಾರ್ಯ ಅವ್ರ ಸ್ನೇಹಿತರು ಕೆಲವರುಗಳು ಅಲ್ಲೊಂದಿಷ್ಟು ಸ್ವಲ್ಪ ಕೂಗಾಡಿದ್ರು. ಈ ಬಿ ಜೆ ಪಿಯ ಕಾರ್ಯಕಾರಿ ಸಮಿತಿನಲ್ಲಿ ಈ ರೀತಿ ಕೂಗಾಡೋಂಥ ವ್ಯವಸ್ಥೆ ಬಿಲ್ಕುಲ್ ಇಲ್ಲ. ಸುಮಾರು 668 ಜನ ಸದಸ್ಯರಲ್ಲಿ ಇವರೊಂದು 30-40 ಜನ ಕೂಗಾಡಿದ್ರು. ಸ್ಪಷ್ಟವಾಗಿ ಮುರಳೀಧರ ಅವರು ಹೇಳಿದ್ರು, ನೋಡಿ, ನೀವು ಇಷ್ಟೇ ಜನ ಯಡಿಯೂರಪ್ಪನವ್ರ ಬೆಂಬಲ ಅನ್ನೋಂಥ ಭಾವನೆ ಬರುತ್ತೆ ರಾಜ್ಯದಲ್ಲಿ, ದಯವಿಟ್ಟು ಬಂದು ಕೂತ್ಕೊಳ್ಳಿ, ನಿಮ್ದು ಏನಾದ್ರು ಹೇಳೋದಿದ್ದರೆ ನಾನು ಮೇಲಿಡ್ತೀನಿ, ಬಂದು ಹೇಳಿ ಅಂದಮೇಲೆ ಇವ್ರು ಕೆಲವರು ಹೋಗಿ ರಿಪೋರ್ಟ್ ಮಾಡಿ ಬಂದರು ಬ್ರಿಗೇಡ್ ಬಗ್ಗೆ, ಈಶ್ವರಪ್ಪನ ಬಗ್ಗೆ. ಅವರು ಈಶ್ವರಪ್ಪನವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದಾಗ ಇವರು ಎಷ್ಟೊಂದು 30-40 ಜನ ಏನು ಬಿಟ್ಟರೆ ಉಳಿದರಲ್ಲಿ ಬೆಂಬಲಕ್ಕೆ ಅವರೇ ನಿಂತರೇನು? ನಿಲ್ಲಿಂದ್ರೆ ಅರ್ಥ ಏನು? ನಿಲ್ಲಿಲ್ಲ ಅಂದ್ರೆ ಅರ್ಥ ಅವ್ರು ಈಶ್ವರಪ್ಪನ ಪರ ಇದ್ದಾರೆ ಅಂತಲೇ. 600 ಜನಕ್ಕೂ ಹೆಚ್ಚಿಗೆ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂತ ಅರ್ಥ ಏನು? ಇಲ್ಲಾಂತಂದರೆ ನಾನು ಮಾಡ್ತಿರೋ ತಪ್ಪು ನಂಗಿದ್ದಿದ್ರೆ ಅವ್ರು ಅಷ್ಟು ಜನ ಒಂದು ರೆಸೊಲ್ಯೂಷನ್ನೇ ಮಾಡ್ತಿದ್ರು, ಒಟ್ಟಿಗೆ ಸೇರಿಕೊಂಡು ಬೇಡ ಅವ್ರು ಮಾಡ್ತಿರೋ ತಪ್ಪಿದೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಬೇಕು, ಆ ದಲಿತರು, ಹಿಂದುಳಿದವರು ನಮಗೆ ಬೇಡ, ಈ ಮಾತನ್ನು ಹೇಳಬೇಕಿತ್ತು. ಅವರು ಹೇಳಿಲ್ಲ. ಯಾರು ಹಿಂದುಳಿದವರು, ಬಡವರು ಮತ್ತು ದಲಿತರನ್ನು ಬಿ ಜೆ ಪಿಗೆ ತರೋದಕ್ಕಿಂತಲೂ ಹೆಚ್ಚಾಗಿ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಶಿವಮೊಗ್ಗದಿಂದ ಟಿಕೆಟ್ ಸಿಗದೇ ಇದ್ದರೆ ಅನ್ನುವ ಭಯಕ್ಕಾಗಿ ನೀವು ಈ ಬ್ರಿಗೇಡನ್ನು ಕಟ್ಟಿದ್ದೀರಿ. ಅಲ್ರಿ, ನನಗೆ ಬಿಟ್ಟು ಇನ್ಯಾರಿಗೆ ಕೊಡ್ತಾರೆ? ನೀವು ಬೆಂಗಳೂರು ಅನಂತಕುಮಾರ್ ಕೊಡ್ತಾರೆ, ಹುಬ್ಬಳ್ಳಿ ಧಾರವಾಡಿಗೆ ಪ್ರಹ್ಲಾದ್ ಜೋಶಿ ಕೊಡ್ತಾರೆ, ಹುಬ್ಬಳ್ಳಿಗೆ ಜಗದೀಶ್ ಶೆಟ್ಟರ್ ಕೊಡ್ತಾರೆ. ನನಗೆ ಕೊಡೋದೆಂಥದ್ದು? ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಇಂಥ ಕಾರಣಕ್ಕೆ ನೀನು ತಪ್ಪಿಸ್ತೀವಿ ಅಂತ ಯಾರೋ ಹೇಳಿದ್ರೆ ಹುನಪ್ಪ, ಯಾರೂ ಹೇಳಿಲ್ಲ. ಇದು ತಪ್ಪಿಸ್ತಾರೆ ಅಂತ ಹೇಳೋದಕ್ಕಾದ್ರೂ ಒಂದು ಕಾರಣ ಬೇಕಲ್ಲ, ಒಂದು ಪರ್ಸೆಂಟ್ ಏನಾದ್ರು ಕೂಡ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು KGP ಕಟ್ಟಿದ್ದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಓಟು ಶಿವಮೊಗ್ಗದಲ್ಲೂ ಸ್ಪ್ಲಿಟ್ ಆಯಿತು, ರಾಜ್ಯದಲ್ಲೂ ಸ್ಪ್ಲಿಟ್ ಆಯಿತು. ಹಾಗಾಗಿ ನಾನು ಸೋತೆ. ಒಟ್ಟಾಗಿದ್ದೀವಿ. ಈಗ ನಮ್ಮ ವೋಟರ್ಸ್ ಒಟ್ಟಿಗೆ ಇರ್ತಾರೆ, BJP ಕೆಲಸ ಗೆಲ್ಲಿಸ್ತಾರೆ. ಇದರಲ್ಲಿ ಈಶ್ವರಪ್ಪಂಗೆ ತಪ್ಪಿಸಲ್ಲ, ಇದೊಂದು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಅರ್ಥಹೀನ ಚರ್ಚೆ ಇದು. ಯಾವ ಕಾರಣಕ್ಕೂ ತಪ್ಪಿಸೋಂಥ ಪ್ರಶ್ನೆ ಉದ್ಭವ ಆಗಲ್ಲ.
ಈಶ್ವರಪ್ಪ 30 ವರ್ಷದಿಂದ ಹಿಂದುತ್ವ 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 ಅಂತ ಮಾತಾಡಿಕೊಂಡು ಬಂದಂಥವರು ಈಗ ಏಕಾಏಕಿ ಹಿಂದೂಗಳಲ್ಲೇ ಹಿಂದುಳಿದವರ ಬಗ್ಗೆ ಮಾತನಾಡುವಂಥ ಅನಿವಾರ್ಯತೆ ಏನು ಬಂತು ತಮಗಾಗಲಿ ಬಿ ಜೆ ಪಿಗಾಗಲಿ? ಇಡೀ ರಾಜ್ಯದಲ್ಲಿ ಈ ರೀತಿ ಪ್ರಶ್ನೆ ಕೇಳ್ತಿರೋದು ನೀವೊಬ್ಬರೇ. ನಾನು ತುಂಬ ಸಂತೋಷದಿಂದ ಇದಕ್ಕೆ ಉತ್ತರ ಕೊಡ್ತೀನಿ. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನನ್ನ ಜೀವನದಲ್ಲಿ ನಾನು ಜಾತಿಗೆ ಹೋದನಲ್ಲ, ಹಿಂದುತ್ವದ ಪರವಾಗ್ಲೇ ನಾನು ಮುಂಚೆಯಿಂದನೂ ಮಾಡ್ತಾ ಬಂದೆ. ಹಿಂದುತ್ವ ಅಂದ್ರೇನು? ದಲಿತರನ್ನ ಹಿಂದುಳಿದವ್ರನ್ನ ತುಳಿಬೇಕು ಅಂತನಾ, ಕೆಳಗೆ ಅವರ ಇರಲೇಬೇಕು ಅಂತನಾ? ಹಿಂದುತ್ವ ಇಡೀ ಸಮಾಜದ ಎಲ್ಲ ಜಾತಿಯವರು ಮೇಲು ಕೀಳು ಅಂತ ಪ್ರಶ್ನೆ ಇಲ್ದೇ ಎಲ್ಲರೂ ಕೂಡ ಸಮಾನವಾಗಿರಬೇಕು. ಇದು ಹಿಂದುತ್ವದ ಅಪೇಕ್ಷೆ. ಇದನ್ನೇ ಜಾಗೃತಿ ಮಾಡಿಕೊಟ್ರೆ 30 ವರ್ಷಗಳಿಂದ ಇಷ್ಟು ದೊಡ್ಡದಾಗಿ ರಾಜಕೀಯ ಮಾಡಿರುವಂಥ ಈಶ್ವರಪ್ಪನವರಿಗೆ ಮಹತ್ವಾಕಾಂಕ್ಷೆ ಕಡಿಮೆ ಆಗಿಬಿಡ್ತು. ದೊಡ್ಡ ಹಿಂದೂ ಸಮಾಜದ ನಾಯಕರಾಗಿ ತಮ್ಮನ್ನು ತಾವು ಬಿಂಬಿಸಿಕೊಳ್ತಾ ಇದ್ದಂಥ ಈಶ್ವರಪ್ಪನವರು ಈಗ ಅದರಲ್ಲಿ ನಾನು ಹಿಂದುಳಿದ ಮುಖಂಡನಾಗ್ತೀನಿ ಅಂತ ಹೊರಟಿದ್ದಾರೆ. ಮುಖಂಡ ಆಗಲ್ಲ, ನಾನು ಮುಖಂಡ ಅಲ್ಲವೂ ಅಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ. ನಿಮ್ಮ ಈ ಲೆಕ್ಕಾಚಾರವನ್ನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಒಪ್ಕೊಳ್ಳುತ್ತಾ? ಒಪ್ತಾರೆ ಅಂತ ವಿಶ್ವಾಸ ನನಗಿದೆ. ಇಲ್ಲ ಅಂದಿದ್ದಿದ್ರೆ ಈಗ 6 ತಿಂಗಳಾಯ್ತು ನಮ್ಗೆ ಶುರುವಾಗಿ. ಮೊನ್ನೆ ತಾನೇ ನಾನು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡ್ಕೊಂಬಂದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ. ಏನು ಹೇಳಿದ್ರು ಸರ್ ಅಮಿತ್ ಶಾ ಅವರು? ಅವ್ರಿಗೆ ಕಂಪ್ಲೀಟ್ ಕೇಳಿದ್ದಾರೆ, ಯಾಕೆ ಯಡಿಯೂರಪ್ಪನವ್ರು ವಿರೋಧ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಕೇಳಿದ್ರು. ರಾಜನಾಥ್ ಸಿಂಗ್ ಭೇಟಿ ಮಾಡಿದೆ, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅವರು ಇದನ್ನು ಕೇಳಿದ್ರು. ಯಾರು ವಿರೋಧ ಮಾಡ್ತೀರಾ, ಅವರೊಬ್ಬರು ಬೇಡ ಅಂತಂತಿದ್ದಾರೆ, ಯಾಕೆ ಬೇಡ ಅಂತೀರ ನನಗೂ ಅರ್ಥ ಆಗಿಲ್ಲ. ದೊಡ್ಡವರಿದ್ದೀರಿ, ನೀವು ಕರೆದು ಮಾತಾಡಿ ಅಂತ ಹೇಳಿದ್ದೀನಿ. ಖಂಡಿತ ನಾವಿಬ್ಬರು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಹೇಳ್ತಾರೋ ಅವ್ರಿಗೆ ಹೇಳ್ತಾರೋ ಗೊತ್ತಿಲ್ಲ. ಸರಿ ಇಲ್ಲ ಅಂತ ಗೊತ್ತಿದ್ದರೆ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಫೋನ್ ಮಾಡಿ ಹೇಳೋರು ನಿಲ್ಲಿಸು ಅಂತ. ಅವ್ರಿಗೂ ಅನಿಸಿರಬಹುದು, ನಾನು ಒಪ್ಪೆ ಬಿಟ್ಟಿದ್ದಾರೆ, ನಾನು ಇಲ್ಲಿ ಸುಮ್ಮನೆ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೂ ಅನಿಸಿರ್ಬೋದು ಇದರಿಂದ ಆ ಹಿಂದುಳಿದ ದಲಿತ ಸಮಾಜವನ್ನು ಜಾಗೃತಿ ಮಾಡ್ತಾ ಇದ್ದಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು. ಜಾಗೃತಿ ಆಗಲಿ, ಒಳ್ಳೇದಿರ್ಬೋದು ಅನ್ನೋಂಥ ಭಾವನೆ ಅವ್ರಿಗಿರ್ಬೋದು. ನೋಡೋಣ, ಇವತ್ತಿಲ್ಲ ನಾಳೆ ನನಗನ್ಸುತ್ತೆ 5 ರಾಜ್ಯದ ಚುನಾವಣೆಗಳಿದೆ, ಅವ್ರು ಬ್ಯುಸಿ ಇದ್ದಾರೆ. ಆಮೇಲೆ ಬರ್ಬೋದು ಅಥವಾ ಮುಂಚೆನೂ ಬರ್ಬೋದು. ಆವಾಗ ಬಂದು ಮಾನ್ಯ ಯಡಿಯೂರಪ್ಪನವರಿಗೆ ಕನ್ವಿನ್ಸ್ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಸರ್, ಸಂಘದ ಪ್ರಚಾರಕರಾದ ಸಂತೋಷ್ ಜಿ ಅವರು ನಿಮ್ಮ ಬೆಂಬಲಕ್ಕಿದ್ದಾರೆ. ಆ ಕಾರಣಕ್ಕಾಗಿ ನೀವಿಷ್ಟೆಲ್ಲ ನೋಡಿ, ಸುಮ್ಮನೆ ಹುಚ್ಚುಚ್ಚಾಗಿ ಕೆಲವರು ಮಾತಾಡ್ತಾರೆ. ಸಂತೋಷಿ ಅವ್ರು ಯಾಕೆ ಬರ್ತಾರೆ ಇದಕ್ಕೆ? ಅವ್ರ ಸಂಬಂಧವೇ ಇಲ್ಲ ಇದಕ್ಕೆ. ಅವರೀಗ ರಾಷ್ಟ್ರೀಯ BJPಯ ಸಂಘಟನಾ ಸಹ ಕಾರ್ಯದರ್ಶಿ ಅವರಿಗೆ. ಅವರು ಇಡೀ ದೇಶದಲ್ಲಿ ಅವ್ರು ನೋಡ್ಕೊತಿದ್ದಾರೆ. ಈ ಸಂಗೊಳ್ಳಿ ರಾಯಣ್ಣ ಇಷ್ಟು ಬೆಳೀತಾ ಇದೆ ಬ್ರಿಗೇಡ್ ಅಂತಿದ್ದಂಗೆ ಯಾರನ್ನೊಬ್ಬರು ಸೇರಿಸ್ಬೇಕಲ್ಲ. ಸುಬ್ಬಸೇನೆ ತಂದು ಸಂತೋಷು ಅಂತಂತಾರೆ. ಸಂತೋಷಿಗೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನೇನೂ ಸಂಬಂಧ ಇಲ್ಲ. ಸರ್, ಯಡಿಯೂರಪ್ಪನವರಿಗೆ ರಾಜ್ಯದಲ್ಲೇ BJP ಒಳಗಡೆನೇ ಹಲವು ಜನ ವಿರೋಧಿಗಳಿದ್ದಾರೆ. ಅವರು ಹಿನ್ನೆಲೆಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಇವರೇ, ನಾನು ಯಾರೋ ಹಿನ್ನೆಲೆಯಲ್ಲಿ ಸಪೋರ್ಟ್ ತೊಗೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ನನಗೆ ಸ್ವಾಭಿಮಾನ ಇದೆ, ನನಗೆ ಶಕ್ತಿ ಇದೆ. ನನ್ನ ಜೊತೆಗೆ ಸಂಘಟನೆ ಬೆಳಿಬೇಕು, ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಸಿಗಬೇಕು. ಮುಂದಿನ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆ ದಲಿತರಿಗೆ ಹಿಂದುಳಿದವ್ರಿಗೆ ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಅನ್ನೋಂಥ ಅಪೇಕ್ಷೆ ಇರೋರು ಇದರಲ್ಲಿ ಎಲ್ಲರೂ ಬರ್ತಾಯಿದ್ದಾರೆ. ಯಾರೋ ಕೆಲವರು ಯಡಿಯೂರಪ್ಪನವ್ರು ಆಗದೇ ಇರೋರು ಬಂದು ಹಿಂದ್ಗಡೆಯಿಂದ ಸಪೋರ್ಟ್ ಕೊಡ್ತಿದ್ದಾರೆ. ಇದೆಲ್ಲ ಸುಳ್ಳು. ನೇರವಾಗೇ ಬರ್ತಾರೆ. ಹಿಂದಿಂದ ಯಾಕೆ? ಸೋಮಣ್ಣ ಬಂದಿದ್ದಾರೆ, MLC ಅವರು, ಹಾವೇರಿಯವರು, ಅವರೊಬ್ಬರು ಲಿಂಗಾಯತರೆ. SA ರವೀಂದ್ರನಾಥ್ ಬಂದಿದ್ದಾರೆ ತುಮಕೂರಿಂದ, ದಾವಣಗೆರೆಯಿಂದ. ಸೊಗಡು ಶಿವಣ್ಣ ಬಂದಿದ್ದಾರೆ, ನಂದೀಶ್ ಬಂದಿದ್ದಾರೆ. ಊದ್ದು ಕೇಳ್ಬೋದು ಅನೇಕ ಲಿಂಗಾಯತರು. ಅವರೇನು ಹಿಂದೆ ಮುಂದೆ ಇಲ್ಲ, ನೇರವಾಗೇ ಬರ್ತಿದ್ದಾರೆ. ಹಿಂದೆ ಯಾಕೆ ಬರಬೇಕು? ಪರಿಸ್ಥಿತಿ ಕೈ ಮೀರಿದರೆ ನೀವು JDS ಹೋಗೋಕ್ಕೂ ತಯಾರಾಗಿದ್ದೀರಿ ಅನ್ನೋ ಮಾತು. ನನ್ನ ರಕ್ತದ ಕಣದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ BJP ಅಂತ ಹೇಳಿದ ವಿನಃ ಬೇರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ತಾಯಿ ಕೂಲಿ ಕೆಲಸ ಮಾಡ್ತಾಯಿದ್ದವರು. ಅಂಥ ಸಂದರ್ಭದಲ್ಲಿ ನಾನು ಪದವೀಧರ ಆದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಮೆಂಬರ್ ಆದೆ. ಆಗ ಅಲ್ಲಿಂದ ಇವತ್ತಿನ ತನಕನೂ ಕೂಡ ನಾನು BJP ನಗರ ಅಧ್ಯಕ್ಷನಿಂದ ಹಿಡಿದು ರಾಜ್ಯದ BJP ಅಧ್ಯಕ್ಷನಾಗೋ ತನಕನೂ ಕೂಡ MLA ಇಂದ ಹಿಡಿದು ರಾಜ್ಯದ ಉಪಮುಖ್ಯಮಂತ್ರಿ ಆಗೋ ತನಕನೂ ಕೂಡ ಈ ಒಂದು ಪಕ್ಷ, ಈ ಸಂಘಟನೆ ನನಗೆ ಈ ಸ್ಥಾನಕ್ಕೆ ತಂದಿರ್ಬೇಕಾದ್ರೆ ನನ್ನ ತಾಯಿ ಸಮಾನ ಈ ಪಕ್ಷ. ಈ ಪಕ್ಷಕ್ಕೆ ಕುತ್ತಿಗೆ ಕೊಯ್ದರೂ ಕೂಡ ನಾನು ಈ ಪಾರ್ಟಿ ಬಿಟ್ಟು ಹೋಗಲ್ಲ. ಯಾರೋ ಹುಟ್ಟಿಸ್ತಾರೆ ಇದನ್ನು. ಈಶ್ವರಪ್ಪ BJP ಬಿಡ್ತಾರೆ, JDS ಹೋಗ್ತಾರೆ. ನನಗೇನು ರೀ ಗ್ರಾಚಾರ? ನಾನು ದೇವೇಗೌಡರಿಗೆ ಇಷ್ಟು ಮಾತ್ರ ಹೇಳಬಲ್ಲೆ. ನಿಮ್ಮ ಪಕ್ಷದಲ್ಲಿರೋರು ಅನೇಕರು BJP ಬಂದಿದ್ದಾರೆ, ಕಾಂಗ್ರೆಸ್ನಲ್ಲೂ ಅನೇಕರು BJP ಬಂದಿದ್ದಾರೆ. ನೀವು ಹಿರಿಯ ರಾಜಕಾರಣಿಗಳಿದ್ದೀರಿ. ನಿಮಗೆ ಸಂಘಟನೆ ಇಡೀ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ. ನಾನು BJP ಭಾಳ ದೊಡ್ಡದಿದೆ, ನಿಮ್ಮ ತುಂಬ ಚಿಕ್ಕದು ಅಂತಲ್ಲ. ನಿಮ್ಮ ಅನುಭವಸ್ಥರಿದ್ದೀರಿ. ನಿಮ್ಮ ಅನುಭವವನ್ನು ರಾಜ್ಯಕ್ಕೆ ಧಾರೆ ಎರೀರಿ. ನೀವು ಒಪ್ಪಿಗೆ ಕೊಟ್ಟರೆ ನಾನು BJP ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ತೀನಿ. ದೇವೇಗೌಡರು BJP ಬಂದರೆ ಸ್ವಾಗತಿಸ್ತೀನಿ. ಅವ್ರು ಒಪ್ಪಿಗೆ ಕೊಟ್ಟರೆ, ನಮ್ಮ ರಾಷ್ಟ್ರೀಯ ನಾಯಕರು ಒಪ್ಪಿಗೆ ಕೊಟ್ಟರೆ ಸ್ವಾಗತಿಸ್ತೀನಿ. ನನ್ನನ್ನು ದೇವೇಗೌಡರಲ್ಲ ಯಾರೂ ಕರೆಯೋಕ್ಕೆ ಸಾಧ್ಯ ಇಲ್ಲ. ಕರೆದ್ರೂ ಕೂಡ BJP ಬಿಟ್ಟು ನಾನು ಅಲ್ಲಾಡಲ್ಲ.